ಎಲ್ಲರಿಗೂ ನಮಸ್ಕಾರ. ನಾನು ಟಿ.ಡಿ. ಮಹಾಲಕ್ಷ್ಮಿ, ಪ್ರಧಾನ ವ್ಯವಸ್ಥಾಪಕರಾಗಿ ಬೆಸ್ಕಾಂ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಬೆಸ್ಕಾಂ ಕಂಪನಿಯ ಮಹಿಳಾ ದೂರು ನಿವಾರಣಾ ಸಮಿತಿಗೆ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ತಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ನಾನು ಪ್ರಧಾನ ವ್ಯವಸ್ಥಾಪಕರು ಕಂದಾಯ ಹುದ್ದೆಯಲ್ಲಿ ನಮ್ಮ ಬೆವಿಕಾಂ ಕಂಪನಿಯಲ್ಲಿ 1,47,00,000 ಜನಸಾಮಾನ್ಯರಿದ್ದಾರೆ, ಗ್ರಾಹಕರಿದ್ದಾರೆ. ಅವ್ರದ್ದು ಎಲ್ಲ ಕೆಲಸಗಳನ್ನು ನಾನು ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮುಂದುವರೆದು ಕರ್ನಾಟಕದ ಯಶಸ್ವಿ ಯೋಜನೆಯಾದ ಗೃಹಜ್ಯೋತಿ, ಈ ಯೋಜನೆಯನ್ನು ಕೂಡ ಪ್ರಾರಂಭದಿಂದಲೇ ಆ ಯೋಜನೆ ಜಾರಿಗೊಳಿಸುವಾಗ ಅದಕ್ಕೆ ಶ್ರಮಿಸಿ ಆ ಯೋಜನೆಯ ಅಂಕಿಅಂಶಗಳನ್ನು ಪ್ರತಿಯೊಂದನ್ನು ಕೂಡ ನಾನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದ ಗೃಹಜ್ಯೋತಿ ಅಂಕಿಅಂಶಗಳನ್ನ ನಾನು ಸರ್ಕಾರಕ್ಕೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ಕರುನಾಡ ನಿಧಿ ಪತ್ರಿಕೆಯವರು ದಿನಾಂಕ 5/4/25 ಬೆಳಗ್ಗೆ 9:30ರಿಂದ ನಯನ ಸಭಾಂಗಣ, ರವೀಂದ್ರ ಕಲಾಕ್ಷೇತ್ರ ಆವರಣ, ಕನ್ನಡ ಭವನ, ಜೆ.ಸಿ. ರಸ್ತೆ, ಬೆಂಗಳೂರು, ಇಲ್ಲಿ ಆ ಪತ್ರಿಕೆಯ ಪ್ರಥಮ ವಾರ್ಷಿಕೋತ್ಸವದ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಿದ್ದಾರೆ. ಈ ಒಂದು ಪತ್ರಿಕೆಯನ್ನು ಪ್ರತಿಯೊಬ್ಬ ಜನತೆಯು ಅದನ್ನು ಓದಿ ಅದರಲ್ಲಿರುವ ಅಂಕಿಅಂಶಗಳನ್ನು ಮನದಟ್ಟು ಮಾಡಿಕೊಂಡು ಈ ಪತ್ರಿಕೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕರುನಾಡ ನಿಧಿ ಪತ್ರಿಕೆಯನ್ನು ಪ್ರಚಾರ ಮಾಡ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರಿಕೊಳ್ತೇನೆ.